ರಾತ್ರಿಯಿಡೀ ಸುರಿದಂತಹ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಮಳೆಯ ಆರ್ಭಟಕ್ಕೆ ಮನೆಯಿಂದ ಹೊರಬರುವುದಕ್ಕೆ ಜನರು ಪರದಾಡ್ತಾ ಇದ್ದಾರೆ. ನದಿಯಂತೆ ರಸ್ತೆಯಲ್ಲಿ ಮಳೆಯ ನೀರು ಹರಿತಾ ಇದೆ. ಸತತವಾಗಿ ಸುರಿದಂತಹ ಮಳೆಗೆ ತಗ್ಗು ಪ್ರದೇಶಗಳು ಕೂಡ ಜಲಾವೃತವಾಗಿದ್ದಾವೆ. ಧಾರಾಕಾರ ಮಳೆಗೆ ಮನೆಗಳಿಗೆ ಮಳೆಯ ನೀರು ನುಗ್ಗಿದೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಮಳೆ ನೀರು ತೆಗೆಯುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಕ್ಲಿಯರ್ ಮಾಡುವಂತಹ ಕೆಲಸ, ಸ್ವಲ್ಪ ಕಸ ತೆಗೆದು ಕ್ಲಿಯರ್ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ನೋಡಿ, ಫ್ಲೈಓವರ್ ಕೆಳಗಡೆ ಇರುವಂತಹ ನೀರಿನ ಮಟ್ಟ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಅಲ್ಲಿ ಜಾಲರಿ ಎಲ್ಲ ಹಾಕಿರ್ತಾರೆ ನೀರು ಹೋಗೋದಕ್ಕೆ. ಜಾಲರಿ ಹಾಕಿದಂತಹ ಸಂದರ್ಭದಲ್ಲಿ ಆ ಒಂದು ಜಾಲರಿಗೆ ಏನಾದರೂ ಕಸ ಕಡ್ಡಿಗಳೇನಾದರೂ ಸಿಕ್ಕಾಕೊಂಡ್ರೆ ಮುಗೀತು, ಅಲ್ಲಿ ನೀವು ಹೋಗೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಮಳೆಯಾಗಿದೆ. ನೋಡಿ, ಬೈಕ್ಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮತ್ತು ಅಲ್ಲಲ್ಲಿ ಬೈಕ್ಗಳು ಬಿದ್ದು ಹೋಗಿದ್ದಾವೆ ನೀರಿನ ರಭಸಕ್ಕೆ. ಅಷ್ಟರ ಮಟ್ಟಿಗೆ ಮಳೆಯಾಗಿದೆ. ರಾತ್ರಿಡೀ ಸುರಿದಂತಹ ಮಳೆಗೆ ಈ ಪರಿಸ್ಥಿತಿ. ಇನ್ ಕೇಸ್ ಇನ್ನು ಮುಂದಿನ 4 ದಿನಗಳ ಕಾಲ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ